ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 10ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಹೋಗಿ ಸ್ವಲ್ಪ ಅಲ್ಲಿ ಸರ್ಚ್ ಮಾಡಿದರೆ ಸಾಕು, ಖಂಡಿತವಾಗಿ ವಿಡಿಯೋಗಳು ನಿಮಗೆ ಸಿಗ್ತವೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಒಂದು ಮಾಡೆಲ್ ಆಗಿ ತೆಗೆದುಕೊಂಡು ಚೆನ್ನಾಗಿ ಓದಿ ಬರೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಿಮ್ನಲಿಖಿತ में से ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪೈಸಾ, ಆಪ್ಷನ್ ಬಿ ಕಪಡೆ, ಆಪ್ಷನ್ ಸಿ ಪತ್ತೆ, ಆಪ್ಷನ್ ಡಿ ಪರ್ದೆ. ಗೊತ್ತಿರಲಿ, ಪೈಸಾ ಅನ್ನೋದು ಮಾತ್ರ ಏಕವಚನ ಇದೆ. ಸೊ ಕಪಡೆದು ಏನಾಗ್ತದೆ ಕಪಡ, ಪತ್ತೆದು ಪತ್ತ, ಪರ್ದೆದು पर्दा इज द आंसर्स ಏಕವಚನ. ಪ್ರಶ್ನೆ 2, पर्वत शब्द का पर्यायवाची रूप है ಅಂತ ಕೇಳಿದ್ದಾರೆ. ಎ ಛೋಟಿ, ಬಿ ಗಿರಿ, ಸಿ ಪತ್ತರ್, ಡಿ ಜಂಗಲ್. ಸೊ ಪರ್ವತದ ಏನಾಗ್ತದಪ್ಪ ಅಂದ್ರೆ ಪರ್ಯಾಯವಾಚಿ ಅಥವಾ ಸಮಾನಾರ್ಥಕ ಶಬ್ದ ಗಿರಿ ಇಸ್ ದಿ ಆನ್ಸರ್. ಇನ್ನು ಎರಡು ಅನುರೂಪತೆಗಳಿದ್ದಾವೆ. ಟೋಲಿಕಾ ನಾಮ್ ಬಾಲಶಕ್ತಿ, ಟೋಲಿಕಾ ಮುಖಿಯ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಟೋಲಿಕಾ ಮುಖಿಯ ಮೋಹನ್ ಇಸ್ ದ ರೈಟ್ ಆನ್ಸರ್. ಮೇಜರ್ನ ಹೆಸರು ಕುಮಾರ್ ಆದರೆ ಕರ್ನಲ್ನ ಹೆಸರು ಏನಂತ ಕೇಳಿದರು. ಸೊ ಕರ್ನಲ್ ಆನ್ಸರ್ ಈಸ್ ಖುಲ್ಲರ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಕೂಡ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸೊ ಪ್ರಶ್ನೆ 5 ಇತ್ತು, ಬಾಲಶಕ್ತಿ ಟೋಲಿ ಕಿ ತಾರೀಫ್ ಕಿಸ್ನೆ ಕಿ ಅಂತ ಕೇಳಿದ್ದಾರೆ. ಅಂದರೆ ಈ ಬಾಲಶಕ್ತಿ ಮಕ್ಕಳ ಗುಂಪನ್ನು ಹೊಗಳಿಕೆ ಯಾರು ಮಾಡಿದರು, ಯಾರು ವರ್ಣನೆ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಸೊ ದ ಆನ್ಸರ್ ಈಸ್ ಬಾಲಶಕ್ತಿ ಟೋಲಿ ಕಿ ತಾರೀಫ್ ಕಲೆಕ್ಟರ್ ಸಾಹಬ್ನೆ ಕಿ ಅಂತಕ್ಕಂಥದ್ದು ಉತ್ತರ. ಅಂದರೆ ಆ ಬಾಲಶಕ್ತಿ ಗುಂಪಿನ ಹೊಗಳಿಕೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಜಿಲ್ಲಾಧಿಕಾರಿಯವರು ಮಾಡ್ತಾರೆ ಅನ್ನೋದು ಉತ್ತರ. ನೆಕ್ಸ್ಟ್, ಸಿಲಿಕಾನ್ ಸಿಟಿ ಕಿಸೆ ಕಹತೆ ಹೇ ಅಂತ ಕೇಳಿದ್ದಾರೆ. ಸೊ ಯಾವ ನಗರವನ್ನು ಯಾವುದಕ್ಕೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಬೆಂಗಳೂರು ಕೋ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೇ. ಸೊ ಬೆಂಗಳೂರು ನಗರಿಗೆ ಏನು ಮಾಡ್ತಾರಪ್ಪ ಅಂದರೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 7 ಇತ್ತು, ಬಾಲಕೃಷ್ಣ ಅಪನಿ ಮಾತಾ ಯಶೋದಾಕ್ಕೆ ಪ್ರತಿ ಕ್ಯೂ ನಾರಾಜ್ ಹೇ ಅಂತ ಕೇಳಿದ್ದಾರೆ. ಕೃಷ್ಣ ತನ್ನ ತಾಯಿಯ ಮೇಲೆ ಏಕೆ ಭಾಳಷ್ಟು ನಾರಾಜಾಗಿದ್ದಾನೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಉತ್ತರ ಇತ್ತು, कृष्ण इसलिए नाराज़ है कि यशोदा हमेशा कृष्ण को ही डांटती और मारती है, भाई बलराम पर कभी गुस्सा नहीं करती ಅಂತಕ್ಕಂಥದ್ದು ಇತ್ತು. ಸೊ ಕೃಷ್ಣನ ಒಂದು ದೂರಿತ್ತು ಏನಂದರೆ, ಸೊ ಪ್ರತಿ ಸರಿ ಯಾವತ್ತೂ ಕೂಡ ನೀನು ನನಗೇನೆ ಬೈತೀಯ ಮತ್ತು ನನಗೇನೆ ಹೊಡಿತೀಯ, ಆದರೆ ಅಣ್ಣ ಬಲರಾಮನ ಮೇಲೆ ಯಾವತ್ತೂ ನೀನು ಕೋಪಿಸಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಕೃಷ್ಣನ ಒಂದು ನಾರಾಜ್ ಅಂತ ಅನ್ಬೋದು, ಕೋಪ ಅನ್ಬೋದು, ದುಃಖ ಅನ್ಬೋದು ತಾಯಿ ಯಶೋದೆ ಮೇಲೆ ಇತ್ತು. ಇನ್ನು ಮೀನಾ ಮೇಡಮ್ನೇ ಅಂತ್ ಮೇ ಬಚ್ಚೋ ಕೋ ಕ್ಯಾ ಸಂದೇಶ ದಿಯಾ ಅಂತ ಕೇಳಿದ್ದಾರೆ. ಸೊ ಮೀನಾ ಮೇಡಮ್ ಅವರು ಕಡೆಯಲ್ಲಿ ಮಕ್ಕಳಿಗೆ ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ मीना मैडम ने अंत में छात्रों को यह संदेश दिया कि आज के बच्चे कल के नागरिक हैं, नागरिक कर्तव्यों का पालन करना शुरू करो, आपके हित के साथ देश का कल्याण भी होगा. ನೀವೆಲ್ಲರೂ ಕೂಡ ನಮ್ಮ ದೇಶದ ಪ್ರಜೆಗಳು, ಇವೆಲ್ಲ ಕರ್ತವ್ಯಗಳನ್ನು ನೀವು ಇವಾಗಿನಿಂದನೇ ಏನು ಮಾಡಬೇಕಪ್ಪ ಅಂತಂದರೆ ಪಾಲಿಸಬೇಕು. ಈ ನಾಗರಿಕರ ಕರ್ತವ್ಯಗಳನ್ನು, ಮೂಲಭೂತ ಕರ್ತವ್ಯಗಳನ್ನು ಪಾಲಿಸೋದ್ರಿಂದ ನಿಮ್ಮ ಒಳಿತಿಯ ಜೊತೆಗೆ ದೇಶದ ಕಲ್ಯಾಣವೂ ಕೂಡ ಆಗ್ತದೆ ಅಂತಕ್ಕಂಥ ಸಂದೇಶ ಮಾತನ್ನು ಯಾರು ಹೇಳ್ತಾರೆ, ಮೀನಾ ಮೇಡಮ್ ಮಕ್ಕಳಿಗೆ. ಇನ್ನು ದೇಶಕ್ಕೆ ಪ್ರತಿ ಹಮಾರೆ ಕರ್ತವ್ಯಕ್ಕೆ ಬಾರೆ ಮೇ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ದೇಶದ ಕುರಿತು ನಾವೇನೋ ಎಲ್ಲ ನಾಗರಿಕರ ಕರ್ತವ್ಯಗಳನ್ನು, ಮೂಲಭೂತ ಕರ್ತವ್ಯಗಳನ್ನು ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಒಂದು 3 ಬರೆದ್ರೂ ಸಾಕು. ಹಮೇ ಅಪ್ನೆ ದೇಶಕ್ಕೆ ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರೀಯ ತ್ಯೋಹಾರ್ ಆದಿ ಕಾ ಆದರ್ ಕರ್ನಾ ಚಾಹಿಯೇ. ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಬ್ಬಗಳನ್ನು ಗೌರವದಿಂದ ಕಾಣ್ತಕ್ಕಂಥ ಕೆಲಸ ಮಾಡಬೇಕು. ದೇಶಕ್ಕೆ ಪ್ರತಿ ಗೌರವ ಕಾ ಭಾವ ರಖನಾ. ಸೊ ದೇಶದ ಬಗ್ಗೆ ನಾವು ಏನು ಮಾಡಬೇಕು, ಗೌರವದ ಭಾವನೆಯನ್ನು ಇಟ್ಕೊಳ್ಬೇಕು. ದೇಶಕ್ಕೆ ಏಕತಾ ಅವರ ಅಖಂಡತಾಕೋ ಖಾಯಂ ರಖನಾ. ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಡೆವರೆಗೂ ಶಾಶ್ವತವಾಗಿ ಉಳಿಲಿಕ್ಕೆ ನಾವೇನು ಮಾಡಬೇಕು, ಪ್ರಯತ್ನವನ್ನು ಪಡಬೇಕು. ಇನ್ನು ಸಮಸ್ತ ದೇಶವಾಸಿಯೋಕೆ ಪ್ರತಿ ಭಾಯ್ಚಾರಕ್ಕೆ ಭಾವ ರಖನಾ. ಸಮಸ್ತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಗರಗಳಲ್ಲಿ ಸಹೋದರತೆಯ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಜಾತಿ, ಧರ್ಮ, ಭಾಷಾ, ಪ್ರದೇಶ, ವರ್ಗ ಪರ್ ಆಧಾರಿತ ಸಭಿ ಭೇದಭಾವ ಸೆ ದೂರ ರಹನಾ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಭಾಷೆ, ಪ್ರದೇಶ, ಪ್ರಾಂತ್ಯಗಳ ಆಧಾರದ ಮೇಲೆ ಇರ್ತಕ್ಕಂಥ ಭೇದ ಭಾವವನ್ನು ದೂರ ಮಾಡಬೇಕು. ವೈಜ್ಞಾನಿಕ ದೃಷ್ಟಿಕೋನ और सुधार की भावना का विकास करना. ನಮ್ಮೆಲ್ಲರ ನಡುವೆ ಏನಿರಬೇಕಪ್ಪ ಅಂದ್ರೆ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಈ ಸುಧಾರಣೆಯ ಮನೋಭಾವನೆ ಇರಬೇಕು ಅಂತಕ್ಕಂಥದ್ದು ಲೇಖಕರ ಒಂದು ಅಭಿಪ್ರಾಯ.
ಇನ್ನು ಎವರೆಸ್ಟ್ ಚೋಟಿ ಪೌಚ್ಕರ್ ಬಚೇಂದ್ರಿ ನೇ ಕ್ಯಾ ಕಿಯಾ ಅಂತ ಕೇಳಿದ್ದಾರೆ. ಸೊ ಎವರೆಸ್ಟ್ ತಲುಪಿದ ಮೇಲೆ ಬಚೇಂದ್ರಿ ಅವರು ಏನು ಮಾಡಿದರು ಅಂತಕ್ಕಂಥದ್ದಿತ್ತು. सबसे पहले फावड़े से बर्फ की खुदाई कर अपने आप को स्थिर किया. ಸೊ ಮೊಟ್ಟ ಮೊದಲೇ ಏನು ಮಾಡ್ತಾರಪ್ಪ ಅಂದರೆ ಅವರು ಮೌಂಟ್ ಎವರೆಸ್ಟನ್ನು ಏರಿದ ಕೂಡಲೇ ಅಲ್ಲಿರ್ತಕ್ಕಂಥ ಒಂದು ಕೆಳಭಾಗದಲ್ಲಿನ ಬರಪನ್ನು ಎಲ್ಲವನ್ನು ಕೂಡ ಒಂದು ಸಮತಟ್ಟಾಗಿ ಮಾಡಿ ನಿಲ್ಲಲಿಕ್ಕೆ ಜಾಗವನ್ನು ಮಾಡಿಕೊಳ್ತಾರೆ. चोटी पर पहुंचने के बाद खड़े होने के लिए सुरक्षित जगह बना लिया. सागर माते का चुंबन किया. हनुमान चालीसा और दुर्गा माता की पूजा की. अंगदोर्जी के सामने आदर भाव से झुकी ಅಂತಕ್ಕಂಥದ್ದು 4 ಪಾಯಿಂಟ್ಸ್ ಇದ್ದಾವೆ. ಎನಿ 3-4 ಬರೆದ್ರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಇನ್ನು ಕರ್ನಾಟಕಕ್ಕೆ ಶಿಲ್ಪಕಲಾ और वास्तुकला का वर्णन कीजिए ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. कर्नाटक की शिल्पकला अनोखी है. बादामी ऐहोळे पट्टदकल्लु में जो मंदिर है उनकी शिल्पकला और वास्तुकला अद्भुत है. बेलूरू, हलेबीडु, सोमनाथपुर के मंदिरों में पत्थर की मूर्तियाँ सजीव लगती हैं. ये हमें रामायण, महाभारत, पुराणों की याद दिलाते हैं. श्रवण बेलगोला में कोमटेश्वर की 57 फुट ऊंची एक शिला प्रतिमा है. विजयपुर के गोल गुंबज की विस्परिंग गैलरी वास्तुकला का अद्वितीय उदाहरण है. मैसूरू का राजमहल कर्नाटक के वैभव का प्रतीक है. प्राचीन सेंट फिलोमिना चर्च जगनमोहन राजमहल का पुरातत्व वस्तु संग्रहालय अत्यंत ಆಕರ್ಷಣೀಯ ಹೇ ಅಂತಕ್ಕಂಥದ್ದಿದ್ದಾವೆ. ಎನಿ 4 ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಫ್ರೆಂಡ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಮತ್ತು ಪ್ರತಿ ಸರಿ ಬರೀತಕ್ಕಂಥ ಪ್ರಶ್ನೆ ಅಸಫಲತಾ ಅಂತಕ್ಕಂಥ ಒಂದು ಹಾಡು ಏನಿತ್ತು. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. ಸಂಘರ್ಷ ಕಾ ಮೈದಾನ್ ಚೊಡಕರ ಮತ್ತು ಭಾಗೋ ತುಮ್ ಅಂತಕ್ಕಂಥದ್ದಿತ್ತು. ಸೊ ಚೆನ್ನಾಗಿದ್ದನ್ನು ಕೂಡ ನೀವುಗಳು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಆಲ್ರೆಡಿ ನಾನು 2-3 ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ. ಅದನ್ನು ನೀವು FA ಕ್ವಶನ್ ಪೇಪರ್ 2025-26 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ಗೆ ಹೋಗಿ ಭೇಟಿಯಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತೋದ್ರಿಂದ ವಿಡಿಯೋನ ಇನ್ನಷ್ಟು ನೀವೆಲ್ಲರೂ ಕೂಡ ಮೋಟಿವೇಶನ್ ಮಾಡ್ಬೋದು ಅಂತ ಹೇಳ್ತಾ ವರ್ಕಿಂಗ್ PDF ಅವುಗಳನ್ನು ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಶೇರ್ ಮಾಡ್ತೀವಿ. ಸೊ ಖಂಡಿತವಾಗಿ ಅವುಗಳ ಬೆನಿಫಿಟನ್ನು ಪಡ್ಕೊಳ್ರಿ. ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗಾಗಿ ನಾವು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಸೊ ಅವುಗಳನ್ನ ತಪ್ಪದೇ ನೋಡಿ, ಏಕೆಂದರೆ ಆ ಪ್ರಶ್ನೆಗಳು ಅಲ್ಲಿರ್ತಕ್ಕಂಥ ವೀಡಿಯೋಗಳಿಂದ ತುಂಬಾ ನಿಮಗೆಲ್ಲ ಅಂಕಗಳು ಬರ್ತವೆ, ನಿಮಗೆ ಹೆಚ್ಚು ಹೆಲ್ಪ್ ಆಗ್ತದೆ, ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಶುರು ಮಾಡ್ತೀನಿ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಎನಿ ಡೌಟ್ಸ್ ಇತ್ತಂದರೆ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ಕಮೆಂಟನ್ನು ಪಿನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.